ಗುಡ್. ರೆಡಿ ಆಗಿದ್ದೀರಾ? ನಾನು ಬರ್ತೀನಿ, ಸಂತೋಷ್ ಬರ್ತಾರೆ ಅಂತ. ಮತ್ತೆ ಯಾಕೆ ತಡ? ನಾನಂತೂ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಕಮ್, ಲೆಟ್ಸ್ ಸ್ಟಾರ್ಟ್ ಏರೋಬಿಕ್ಸ್ ವಿತ್ ಸಂತೋಷ್. ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮ ಸಂತೋಷ್ ನಿಮ್ಮ ಮುಂದೆ ಏರೋಬಿಕ್ಸ್ ಹೇಳ್ಕೊಡೋಕ್ಕೆ. ಹಿಂದಿನ ಕ್ಲಾಸಲ್ಲಿ ಸುಮಾರು ಏರೋಬಿಕ್ಸ್ನ ನೀವು ಕಲ್ತಿದ್ದೀರಾ. ಇವತ್ತು ಇನ್ನೂ ಸ್ವಲ್ಪ ಕಲಿಯೋಣ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ವಾರ್ಮಪ್ ಮಾತ್ರ ಬಹಳ ಅಗತ್ಯ. ಡೋಂಟ್ ಮಿಸ್ ದ ವಾರ್ಮಪ್ ಮಿಸ್ ಮಾಡೋದ್ರಿಂದ ಇಂಜುರಿ ಚಾನ್ಸಸ್ ಹೆಚ್ಚಾಗುತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ಅರ್ಧ ಕ್ಲಾಸು ನಾನು ಮಾಡ್ತೀನಿ, ಮಿಕ್ಕಿದ ಕ್ಲಾಸು ಇವ್ರು ಫಾಲೋ ಮಾಡ್ತಾರೆ. ಗೌರವ್ ಅಂತ ನಮ್ಮ ಇನ್ಸ್ಟ್ರಕ್ಟರು, ಅವ್ರನ್ನ ಫಾಲೋ ಮಾಡಿ. ಓಕೆ, ಗೋ. ಓಕೆ, 5, 6, 7, 8. Side, 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 forward, back, forward, back, side. और जॉग मात्र ಮಾಡ್ತಾರೆ. Keep going, don't stop.
ಜಾಗ್ ಜಾಗ್ ಜಾಗ್. ತುಂಬ ಜನ ನಮ್ಮ ವೀಕ್ಷಕರು ತುಂಬ ಖುಷಿ ಪಟ್ಟಿದ್ದಾರೆ ಈ ಏರೋಬಿಕ್ಸ್ ಎಕ್ಸಸೈಸ್ ಮಾಡಿ ನೋಡಿ. ತುಂಬ ಜನ ಮಾಡ್ತಾ ಇದ್ದಾರೆ, ನಮ್ಮ ಜೊತೆನೇ ಕಲಿತಾ ಇದ್ದಾರೆ. ನಿಮಗೂ ತುಂಬ ಖುಷಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದರೆ ಅವ್ರಿಗೆ ತುಂಬ ಡೌಟ್ಸು ಇದೆ, ತುಂಬ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇವಾಗ ಯಾವ ಹೊತ್ತು ಎಕ್ಸಸೈಸ್ ಮಾಡೋದು ಕರೆಕ್ಟು ಅಂತೀರಾ? ಬೆಳಗ್ಗೆ ಹೊತ್ತಾ ಅಥವಾ ಸಾಯಂಕಾಲದ ಹೊತ್ತಾ? The time of the day really is not a concern. ನೀವು ಬೆಳಗ್ಗೆ ಹೊತ್ತಾದರೂ ಮಾಡ್ರಿ, ಸಾಯಂಕಾಲ ಹೊತ್ತಾದರೂ ಮಾಡಿರಿ, ಮಧ್ಯಾಹ್ನನೂ ಮಾಡಿರಿ. ಮಧ್ಯಾಹ್ನನೂ ಮಾಡ್ಬೋದಾ? ಡಿಫ್ರೆನ್ಸ್ ಏನಿಲ್ಲ. ನಾವು ನಮ್ಮ ಬಾಡಿಯಲ್ಲಿ ನಾವು ಕ್ಯಾಲರಿ ಬರ್ನ್ ಎಷ್ಟು ಮಾಡ್ತೀವಿ ಮತ್ತು ಫ್ಯಾಟ್ ಬರ್ನ್ ಎಷ್ಟು ಮಾಡ್ತೀವಿ, ಅದು ಯಾವ ಟೈಮಲ್ಲಿ ಮಾಡ್ತೀವಿ ಅದರಿಂದ ಡಿಫ್ರೆನ್ಸ್ ಆಗಲ್ಲ. ಎನಿ ಟೈಮ್ ಯು ವರ್ಕೌಟ್ ಇಸ್ ಅ ಗುಡ್ ಟೈಮ್. ಏನಂದರೆ ಸಪೋಸ್ ಭಾಳ ಜನ ಏನು ಬಿಲೀವ್ ಮಾಡ್ತಾರೆ, ಬೆಳಗ್ಗೆ ಮಾಡೋದೇ ಒಳ್ಳೆಯದು, ಕ್ಯಾಲರಿ ಬರ್ನ್ ಹೆಚ್ಚು ಅಂತ ಬೆಳಗ್ಗೆನೇ ಮಾಡ್ತಾರೆ. ಅವ್ರು ಬೆಳಿಗ್ಗೆ ಟೈಮ್ ಇಲ್ದಿದ್ರು ಹೆಂಗೋ ದೇ ಮ್ಯಾನೇಜ್ ಟೈಮ್ ಬೆಳಗ್ಗೆನೇ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಾರೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಹಂಗೆ ಮಾಡಿದ್ರೆ ಏನಂದರೆ ಮೋಸ್ಟ್ ಲೈಕ್ಲಿ ನೀವು ಮಿಸ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ. ನೀವು ಮಿಸ್ ಮಾಡಿಬಿಟ್ರೆ 2-3 ಡೇಸ್ ಹಂಗೆ ಮಿಸ್ ಆಗುತ್ತೆ. ಎಕ್ಸಸೈಸ್ ರಿಸಲ್ಟ್ಗೋಸ್ಕರ ಎಕ್ಸಸೈಸ್ ಮಾಡಿದ್ರೆ ಮೇನ್ ಥಿಂಗ್ ಏನಂದರೆ ಕನ್ಸಿಸ್ಟೆನ್ಸಿ, ರೆಗ್ಯುಲರಾಗಿ ಮಾಡಬೇಕು ವಿತೌಟ್ ಫೇಲ್. ಸೊ ಆ ರೆಗ್ಯುಲಾರಿಟಿ ಇರಬೇಕಾದ್ರೆ pick some time which suits you. If evening is a good time, exercise in the evening. If morning is a good time, exercise in the morning. Does not make a difference. ಆದರೆ ಸಾಯಂಕಾಲದ ಹೊತ್ತು ಮಾಡಿದ್ರೆ ನಿದ್ದೆ ಬರಲ್ಲ ಅಂತ ಹೇಳ್ತಾರಲ್ವಾ? ಇಲ್ಲ, ಅದು ತಪ್ಪು. ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಬೇಸಲ್ ಮೆಟಾಬ್ಲಿಕ್ ರೇಟ್ ಅಂತ ಒಂದು ಫ್ಯಾಕ್ಟರ್ ಇದೆ. ಆ ಬೇಸಲ್ ಮೆಟಾಬ್ಲಿಕ್ ರೇಟ್ ಏನಂದರೆ ನಮ್ಮ ಬಾಡಿಯಲ್ಲಿ ಆಗೋ ಫಂಕ್ಷನ್ಸ್ ಎಲ್ಲ ಎಷ್ಟು ಸ್ಪೀಡಾಗಿ ಎಷ್ಟು ಸ್ಲೋ ಆಗಿ ನಡೀತಾ ಇದೆಯೋ ಅದಕ್ಕೆ ಮೆಟಾಬಲಿಕ್ ರೇಟ್ ಅಂತೀವಿ. ಎಕ್ಸಸೈಸ್ ಮಾಡೋದ್ರಿಂದ ಮೆಟಾಬಲಿಕ್ ರೇಟ್ ಹೆಚ್ಚಾಗುತ್ತೆ. ಓಕೆ, ನಾವು ಎಕ್ಸಸೈಸ್ ಮಾಡಿದ್ದೊಂದು 15-20 ಮಿನಿಟ್ಸಲ್ಲಿ ಹಾರ್ಟ್ ರೇಟ್ ನಾರ್ಮಲ್ ಬಂದ್ಬಿಡುತ್ತೆ, ಬಾಡಿ ಟೆಂಪ್ರೇಚರ್ ನಾರ್ಮಲಾಗಿ ಬಂದ್ಬಿಡುತ್ತೆ. BMR ಮೆಟಾಬಲಿಕ್ ರೇಟ್ ಸ್ವಲ್ಪ ಹೆಚ್ಚಾಗಿರುತ್ತೆ ಅಷ್ಟೇ. ದ ಮೆಟಾಬಲಿಕ್ ರೇಟ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಡೈಜೆಷನ್, it includes breathing, beating of the heart, working of the mind. ಇದೆಲ್ಲದಕ್ಕೂ ಮೆಟಾಬಲಿಕ್ ರೇಟ್ ಬೇಕು. ಸೊ ಎನರ್ಜಿ ಇಸ್ ಡೈವರ್ಟೆಡ್ ಟುವರ್ಡ್ಸ್ ದಟ್. ಸೊ ನಮ್ಮ ಸ್ಲೀಪ್ ಇಸ್ ಡೆಫಿನೆಟ್ಲಿ ನಾಟ್ ಎಫೆಕ್ಟೆಡ್ ಬೈ ಎಕ್ಸಸೈಸ್. ಆದರೆ ಎಕ್ಸಸೈಸ್ ಮಾಡಿದ ತಕ್ಷಣ ನಿದ್ದೆ ಮಾಡಬಾರ್ದು. ಯು ಹ್ಯಾವ್ ಟು ಗಿವ್ ಸಮ್ ಟೈಮ್, ಅಟ್ಲೀಸ್ಟ್ ಅರೌಂಡ್ 1 hour's time. Definitely you have to give before you go to sleep. ವಾವ್, ಮಜಾ ಆಯ್ತಲ್ವಾ? ಮ್ಯೂಸಿಕ್ ಜೊತೆ ಡ್ಯಾನ್ಸ್ ಮಾಡೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ, ಆ್ಯಪ್, ಸ್ಕ್ವಾಡ್, ಲಂಚ್, ಸ್ಟೆಪ್ ಎಕ್ಸಸೈಸ್, ಫ್ಲೋರ್ ಎಕ್ಸಸೈಸ್ ಏನೇನು ಕಲಿತಾ ಇದ್ದೀವಲ್ವಾ ನಾವು. ಲೆಟ್ಸ್ ಕೀಪ್ ಇಟ್ ಗೋಯಿಂಗ್. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.